ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಪ್ರೇಮ ಅವರ ತಂದೆ ರವಿಕುಮಾರ್ ಅವ್ರ ಸಂಪರ್ಕಕ್ಕೆ ಬಂದಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ವೆರಿ ಸ್ಯಾಡ್ ಇಂಥ ವಿಚಾರದಲ್ಲಿ ಮಾತಾಡಿಸ್ತಾ ಇರೋದಕ್ಕೆ. ರವಿಕುಮಾರ್, ಏನಾಯ್ತು ಅಂತ ಹೇಳ್ಬೋದಾ? ನೆನೆ ನೀವು ಸ್ಪಾಟ್ ಅಲ್ಲಿ ಇದ್ರ ಅಲ್ಲಿ? ಮೇಡಮ್, ನಾನು ದೊಡ್ಡಳಿಯ ಇದಾರಲ್ಲ ರೇವಣ್ಣ ಅವ್ರ ದೊಡ್ಡ ಮಗ, ಅವರ ತಂದೆ ನಾನು. ಸರಿ. ಅಂದ್ರೆ ನನ್ನ ಮಗ ದೊಡ್ಡ ಮಗಳನ್ನ ರೇವಣ್ಣ ಅವರ ದೊಡ್ಡ ಮಗನಿಗೆ ಕೊಟ್ಟಿರೋದು. ಅವ್ರೇನೋ ಮನೆಯಲ್ಲಿ ಊಟದ ವಿಚಾರಕ್ಕೆ ಜಗಳ ಆಡ್ಕೊಂಡಿದ್ರು. ನನಗೆ ಫೋನ್ ಮಾಡಿ ಸೋಮಶೇಖರ್ ಕೊಲೆ ಬೆದರಿಕೆ ಹಾಕ್ದ. ಯಾವಾಗ ಇದು? ನಿನ್ನೆ 6:22 ಕಂಪ್ಲೇಂಟ್ ಕೊಟ್ಟಿದ್ದೀನಿ ರಾಮಚಂದ್ರ ಸ್ಟೇಷನ್ ಅಲ್ಲಿ. ನಾನು ಕಟಿಂಗ್ ಮಾಡ್ಸ್ಕೊಂತ ಇರ್ಬೇಕಾದ್ರೆ ನಿನ್ನ ಮಗಳನ್ನ, ನಿಮ್ಮ ಅಳಿಯನ್ನ, ನಿನ್ನ ಮೊಮ್ಮಗನ್ನ ತೆಗೆದು ಬಿಡ್ತೀನಿ ಹಾಗೆ ಹೀಗೆ ಅಂತ ಫೋನ್ ಮಾಡ್ದ. ಸರಿ. ಯಾವತ್ತು ಫೋನ್ ಮಾಡಿದ್ದವ್ರು ಯಾಕೆ ಮಾಡಿದ್ರು ಅಂದ್ಬಿಟ್ಟು ನಾನು ರೇವಣ್ಣ ಅವ್ರ ಹತ್ರ ಹೋಗೋಣ ಪಾಪ ಅಂತ ಹೇಳಿದೆ. ಅವ್ರ ತಂದೆ ಹತ್ರ ಪಾಪ ಒಂದು 25 ನಿಮಿಷ ಮಾತಾಡ್ದ. ಅವ್ರ ತಂದೆ ಹತ್ರ ಹೋಗಿ ಹೇಳ್ತಿದ್ದೆ. ಅಷ್ಟೊತ್ತಿಗಾಗಲೇ ನನ್ನ ಚಿಕ್ಕ ಮಗಳನ್ನ ಹಿಡ್ಕೊಂಡು ಹೊಡೆದಿದ್ದಾರೆ. ಯಾರು? ಕಾವ್ಯಗೌಡ ಹಿಡ್ಕೊಂಡು ಹೊಡೆದಿದ್ದಾರೆ. ಅವ್ಳು ಬಂದು ಹಿಂಗಾಯ್ತು ಅಂತ ಡ್ಯಾಡಿ ಅಂತ ಹೇಳಿದ್ರು. ಕೇಳೋಣ ಅಂತ ನಾವು ರೇವಣ್ಣವರು, ನಮ್ಮ ಅಳಿಯ ಮತ್ತೆ ನನ್ನ ಮಗಳು ಎಲ್ಲ ಹೋದಾಗ ಗುಂಪು ಕಟ್ಕೊಂಡು ಅವರು ಎಲ್ಲ ಏಕಾಏಕಿ ಬಂದು ಅಲ್ಲೇ ಮಾಡಿದ್ರು. ನನ್ನ ಅಳಿಯನಿಗೂ ಏಟ್ ಬಿದ್ದಿದೆ, ಮಗಳಿಗೂ ಏಟ್ ಬಿದ್ದಿದೆ. ಹಾಸ್ಪಿಟ್ಲಲ್ಲಿ ಇದ್ದಾರೆ. ಮಗಳಿಗೆ ಏನಾಗಿದೆ? ಮುಖ ಎಲ್ಲ ಪರ್ಚಿದ್ದಾರೆ. ಕಾವ್ಯಗೌಡ ಸೆಲೆಬ್ರಿಟಿ ಅಲ್ವಾ? ಅಲ್ಲ, ಅವ್ರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನಿಮ್ಮ ಮಗಳಿಗೆ ಹೊಟ್ಟೆ ಕಿಚ್ಚಿತ್ತು ಅಂತ ಅಂತಾರಲ್ಲ ಅವರು. ಅಯ್ಯೋ, ಅದ್ಯಾವ ಹೊಟ್ಟೆ ಕಿಚ್ಚು ಮೇಡಮ್? 1000 ಕೋಟಿ ಇದೆ. ಅದಕ್ಕೆಲ್ಲ ನಾವು ಹೊಟ್ಟೆ ಕಿಚ್ಚಾಕಿ ಬಿಡ್ಬೇಕು. ಅವ್ರವ್ರ ಹಣೆ ಬರ ಅವ್ರವ್ರದ್ದು. ಅವ್ರದ್ದಿರೋದು ಅವ್ರಿಗಾಗುತ್ತೆ, ನಂದಿರೋದು ನನಗಾಗುತ್ತೆ. ನನಗೂ 2 ಹೆಣ್ಮಕ್ಳು ಇದಾರೆ. ಅವ್ರು ಏನ್ ಮಾಡಿದಾರೆ? ಅವ್ರು ಸೆಲೆಬ್ರಿಟಿ ಅಂತ ನಾವ್ ಯಾರು ಗೌರವ ಕೊಡ್ಬೇಕಾ? ಕೂಡು ಕುಟುಂಬ ಅದು, ಒಟ್ಟು ಕುಟುಂಬ ಅದು. ಯಜಮಾನ್ರು ಅಂತ ಒಬ್ರು ಅಲ್ಲ, ಇರ್ತಾರೆ. ನೀವೇನೋ ರೇಪ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರಿ ಅಂತ ಕೂಡ ಅವ್ರು ನಮ್ ಜೊತೆಗೆ ಹೇಳ್ಕೊಂಡಿದ್ದಾರೆ. ನಿಜನಾ ಅದು? ಹೇಳ್ಕೊಂಬೋದು, 1000 ಹೇಳ್ಕೊಂಬೋದು. ಅವರು ಹೇಳ್ಕೊಳಕ್ ಏನ್ ಮೇಡಮ್? ಬಾಯಿ ಇದೆ, ಹೇಳ್ಕೊಂಬೋದು. ಬಟ್ ಅದು ಕಂಪ್ಲೇಂಟ್ ಅಲ್ಲಿ ಇದೆ ಸರ್. FIR ಆಗಿದೆಯಲ್ಲ, ಕಂಪ್ಲೇಂಟ್ ಅಲ್ಲಿ ಇದೆ. ನಾನು ಮಾಡಿದೀನಿ ಮೇಡಮ್, ನಾನು FIR ಮಾಡಿದೀನಿ. ಬಟ್ ರೇಪ್ ಅಟೆಂಪ್ಟ್ ಸೆಕ್ಷನ್ಗಳು ಗಂಭೀರ ಅಲ್ವಾ ಸರ್ ಈಗ? ಅದಕ್ಕೋಸ್ಕರ ಈ ಪ್ರಶ್ನೆ. ಈ ತರದ ಯಾವ್ದಾದ್ರು ಮಾತುಗಳು ತನಿಖೆ ಮಾಡೋದಕ್ಕೆ ರಾಮಮೂರ್ತಿ ನಗರ ಪೊಲೀಸ್ನವ್ರು ಇದಾರೆ. ಕರೆಕ್ಟು. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಮಗಳ ಮೇಲೆ ಹಲ್ಲೆ ಆಗಿದೆ, ಮಗಳು ಕೊಟ್ಟಿದ್ದಾಳೆ, ನನ್ನ ಅಳಿಯನೂ ಕೊಟ್ಟಿದ್ದಾನೆ. ತನಿಖೆ ಮಾಡ್ತಾ ಇದ್ದಾರೆ. ಅಷ್ಟು ಬೇಗ ಏನಾದ್ರೂ ಸುದ್ದಿ ಮಾಡ್ಬೇಕು ಅಂದ್ಬಿಟ್ಟು ಈ ತರ ಮಾಡಿದ್ದಾರೆ. ಏನ್ ವಿಚಾರಕ್ಕೆ ಮುಂಚೆಯಿಂದ ಜಗಳ ಇದ್ದಿದ್ದು? ಮೇಡಮ್, ಅವ್ರ ಫ್ಯಾಮಿಲಿ ಮ್ಯಾಟರ್ ನಾವ್ ಯಾವತ್ತೂ ಭಾಗವಹಿಸಿಲ್ಲ. ಜಗಳ ಇತ್ತು, ಮೊದ್ಲಿಂದ ಜಗಳ ಇತ್ತು. ಜಗಳ ಆಗ್ತಾ ಇತ್ತು, ಹೋಗ್ತಾ ಇತ್ತು. ದೊಡ್ಡವರು ಬಗೆಹರಿಸ್ತಿದ್ರು. ನನಗ್ ಫೋನ್ ಮಾಡಿ ಬೆದರಿಕೆ ಹಾಕೋದೇನಿತ್ತು? ಅವರು ನನಗ್ ಫೋನ್ ಮಾಡಿ ಬೆದರಿಕೆ ಹಾಕೋದೇನಿತ್ತು? ನಿಮ್ ಪಬ್ಲಿಕ್ ಟಿವಿ ಅವ್ರಿಗೂ ವಾಟ್ಸ್ಆಪ್ ಮಾಡಿದೀನಿ, ಎಲ್ರಿಗೂ ವಾಟ್ಸ್ಆಪ್ ಮಾಡಿದೀನಿ. ಕಾಲ್ ರೆಕಾರ್ಡಿಂಗ್ ಇತ್ತಾ ನಿಮ್ಮ ಹತ್ರ? ಐಫೋನ್ ಅಲ್ಲಿ ಕಾಲ್ ರೆಕಾರ್ಡಿಂಗ್ ಇಲ್ಲ, CCTV ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಕಟಿಂಗ್ ಶಾಪ್ ಅಲ್ಲಿ. ನಾನು ಫೋನ್ ಆಗಿ ಹೇಳ್ತಾ ಇದ್ದೆ, ಸ್ಪೀಕರ್ ಹಾಕಿದ್ದೆ, ರೆಕಾರ್ಡ್ ಇರುತ್ತೆ. ಹೇಳಿದೀನಿ, ಇನ್ಸ್ಪೆಕ್ಟರ್ಗೆ ಹೇಳಿದೀನಿ, ಅವ್ರ ಮಾವಗೂ ಹೇಳಿದೀನಿ, ಕಾವ್ಯ ಅವ್ರ ಮಾವಗೂ ಹೇಳಿದೀನಿ. ಈಗ ಕಾವ್ಯಗೌಡ ಅವ್ರು ಹೇಳ್ತಾ ಇರೋದು ನೀವು ಕೂಡ ಅವ್ರ ಮೇಲೆ ಹಲ್ಲೆ ಮಾಡಿದೀರಾ, ನೀವು ಹೊಡೆದಿದ್ದೀರಾ ಅಂತ ಅಂತಿದ್ದಾರೆ. ಮೇಡಮ್, ಹೆಣ್ಮಕ್ಳನ್ನ ಅಷ್ಟಲ್ಲಿ ಯಾರಾದ್ರೂ ಹೊಡೆದ್ಬಿಡ್ತಾರ? ಹೆಣ್ಮಕ್ಳನ್ನ ಯಾರನ್ನು ಹೊಡಿತಾರ? ಅವರೇ ಪ್ರವೋಕ್ ಮಾಡಿದ್ದಾರೆ ನಮ್ಮ ಅಳಿಯನ್ನ. ನೀನ್ 3 ಅಡಿ ಇದೆಯಾ, ನಾನು 6 ಅಡಿ ಇದೀನಿ ಅಂತ ತೊಡೆ ತಟ್ಟಿದ್ದಾರೆ. ಅದು ವಿಡಿಯೋಗಳು ಕಳ್ಸಿದೀನಿ, ನೋಡಿ, ನಿಮ್ ಪಬ್ಲಿಕ್ ಟಿವಿ ಅವ್ರು ಕಳ್ಸಿದೀನಿ. ಅವರು ಏನಾದ್ರೂ ಜಗಳ ಮಾಡಿ ಬೇರೆ ಹೋಗ್ಬೇಕು. ಅವರು ಯಜಮಾನ್ರು, ದೊಡ್ಡ ಯಜಮಾನ್ರು, ಅವ್ರು ಯಾವುದೇ ಕಾರಣಕ್ಕೂ ಬೇರೆ ಹೋಗೋದ್ ಬೇಡ, ಒಟ್ಟು ಕುಟುಂಬ ಅಂತ ಹೇಳ್ತಾರೆ. ಇವ್ರು ಒಟ್ಟು ಕುಟುಂಬದಲ್ಲಿ ಇರಕ್ ಇಷ್ಟ ಇಲ್ಲ. ಯಾರಿಗೆ? ಕಾವ್ಯಗೌಡ ಅವ್ರಿಗ ಇರ್ಬೋದು, ಅವ್ರಿಗೆ ಇರ್ಬೋದು. ಒಟ್ಟು ಕುಟುಂಬ ಅಂದ್ಮೇಲೆ ಸರಿದೂಗಿಸ್ಕೊಂಡು ಹೋಗ್ತಾರೆ. ಅವರು ದೊಡ್ಡ ಮನುಷ್ಯರು, ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳವರು. ಈಗ ಅವ್ರಿಬ್ರು ಜಗಳ ಮಾಡ್ಕೊಳ್ತಾ ಇದ್ರು ಸರ್. ಬಟ್ ನೀವೆಲ್ಲ ಹೋಗೋದು ಸರಿ ಇತ್ತಾ ಅಂತ? ಮೇಡಮ್, ಈಗ ನನ್ನ ಮಗಳಿಗೆ ಯಾರಿಗಾದ್ರೂ ತೊಂದರೆ ಆದಾಗ ನಾನು ದೊಡ್ಡವ್ರ ಹತ್ರ ಹೋಗಿರೋದು, ರೇವಣ್ಣ ಅವ್ರ ಹತ್ರ. ಬಟ್ ಅವ್ರು ಇರ್ಲಿಲ್ಲ ಅಂತಲ್ಲ ಅಲ್ಲಿ? ಯಾರು? ರೇವಣ್ಣ ಅವ್ರು ಇದ್ರು. ಅವ್ರು ಗೆಸ್ಟ್ ಹೌಸ್ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾವು. ಅವ್ರದ್ದು ಜೊತೆಯಲ್ಲಿ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದು ನಾನು. ಅವ್ರ ಮಾವ, ಅವ್ರ ಅತ್ತೆ ಎಲ್ರು ಇದ್ರು. ಮಾವ ಅತ್ತೆ ದೇವ್ರಂತವ್ರು. ಬಟ್ ನನ್ನ ವಾರ್ಗಿತಿನೇ ನನ್ನ ಏಳ್ಗೆನ್ ಸಹಿಸ್ತಾ ಇರ್ಲಿಲ್ಲ, ನನ್ನ ಜನಪ್ರಿಯತೆನ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ ಅಂತಾರೆ. ಯೂಟ್ಯೂಬ್ ಅಲ್ಲಿ 2 ಸಾರಿ ಫೋಟೋ ಬಂದ್ಬಿಟ್ರೆ ಅದು ಏಳ್ಗೆನಾ? ಏನಾದ್ರೂ ಸಮಾಜಕ್ಕೆ ಏನಾನ ಕೊಡುಗೆ ಇದೆಯಾ? ಯೂಟ್ಯೂಬ್ ಅಲ್ಲಿ 2 ಸಾರಿ ರೀಲ್ಸ್ ಮಾಡಿ ಬಿಟ್ಬಿಟ್ರೆ ಅದು ಏಳ್ಗೆನಾ?
ಹೇಳಿ. ಬಟ್ ಅದು ಆ ವಿಚಾರದಲ್ಲಿ ಹೊಟ್ಟೆ ಕಿಚ್ಚಿತ್ತು ಪ್ರೇಮ ಅವ್ರಿಗೆ ಅಂತೆಲ್ಲ ಅಂತಾರಲ್ಲ. ನಮ್ಮಲ್ಲಿ ಅಂತ ಸಣ್ಣ ಬುದ್ಧಿ ಇಲ್ಲ. ಆ ತರ ಏನಾನ ಇದ್ರೆ ನೀವು ಗ್ರಾಮದಲ್ಲಿ ಒಂದ್ಸರಿ ಬಂದು, ಹತ್ತಿರದಲ್ಲೇ ಇದೆ, ಬೆಂಗಳೂರಿಗೆ 11 ಕಿಲೋಮೀಟರ್ ಅಲ್ಲೇ ಇದೆ. ಊರಲ್ಲಿ ಯಾವ ಸಮಾಜದವರಾದ್ರೂ ಕೇಳ್ಬೋದು, ಯಾರನ್ನ ಬೇಕಾದ್ರೂ ಕೇಳ್ಬೋದು. ಈ ಕಾವ್ಯ ಅವ್ರು 2 ವರ್ಷದ ಮಗುಗೆ ನಿಮ್ ಮಗಳು ಹೊಡೆದ್ರು ಅಂತ ಆರೋಪ. ಅದನ್ನ ಅವ್ರ ಮನೇಲಿ CCTV ಇರುತ್ತೆ, ಚೆಕ್ ಮಾಡ್ಕೊಳಕ್ ಹೇಳಿ. ಅವ್ರ ಮನೇಲಿ CCTV ಇದೆ ಮೇಡಮ್. ಮನೆ ಅದು ದೊಡ್ಡ ಮನೆ, CCTV ಎಲ್ಲ ಕಡೆ ಇರುತ್ತೆ, ಚೆಕ್ ಮಾಡ್ಕೊಬೋದಲ್ಲ. ಸುಳ್ಳು ಆರೋಪ ಮಾಡೋದಕ್ಕೆ ಒಂದು ಇದೆ. ನನ್ನ ನಿಮ್ ಕಡೆಯವ್ರು ಚಾಕು ಚುಚ್ಚಿದ್ರಂತೆ ಸೋಮಶೇಖರ್ಗೆ, ಅವ್ರ ವಿಡಿಯೋದಲ್ಲೂ ಕೂಡ ಹೇಳ್ಕೊಳ್ತಾರೆ. ಆಮೇಲೆ ಒಂದು ಆಡಿಯೋದಲ್ಲಿ ಕೂಡ ಹೇಳ್ತಾರೆ ಅವ್ರು ಚಾಕು ಚುಚ್ಚಿದ್ರು, ನನ್ ಗಂಡ ದೇವ್ರ ದಯದಿಂದ ಬದುಕಿದ್ರು. ಅಲ್ಲ ಮೇಡಮ್, ನಾನು ಹೇಳ್ಬಾರ್ದು, ಕುಡಿದ್ಬಿಟ್ಟು ಎಲ್ಲನ ಬಿದ್ರೆ ಚಾಕು ತಗೊಂಡು ಚುಚ್ಚಿದ್ರು ಅಂತ ಹೇಳ್ತಾರೆ. ಅಲ್ಲಿ 100-150 ಜನ ಇದ್ರು, ಒಬ್ರು ಇಬ್ರಲ್ಲ, ವಿತ್ ಪೊಲೀಸ್ನವ್ರೆ ಅಲ್ಲಿದ್ರು. ರಾಮಮೂರ್ತಿ ನಗರ ಠಾಣೆಯ ಅವ್ರ ಹೆಸರೇನೋ ಗೊತ್ತಿಲ್ಲ, 5 ಜನ ಇನ್ಸ್ಪೆಕ್ಟರ್ಗಳೇ ಇದ್ರು. ನಾವೇ ಫೋನ್ ಮಾಡಿ ಕರ್ಸಿದೀವಿ. ದೊಡ್ಡವ್ರೇನೋ ಮಾತಾಡ್ತಾ ಇದ್ರು ಒಳಗಡೆ. ಇವರು ಏಕಾಏಕಿ ನನ್ನ ಮಗಳದು ಮಾಂಗಲ್ಯ ಚೈನ್ ಸರ ಕಿತ್ಬಿಟ್ಟು ಬಿಸಾಕ್ಬಿಟ್ರು. ಯಾರು? ಕಾವ್ಯಗೌಡ, ಮತ್ತೆ ಅವ್ರ ಅಕ್ಕ ಭವ್ಯಗೌಡ, ಮತ್ತೆ ನನ್ನ ಅಳಿಯ ಸ್ವಲ್ಪ ಕುಳ್ಳ ಇದ್ದಾನೆ, ಅವನಿಗೆ ಅಷ್ಟಾಗಿ ಕನ್ನಡ ಬರಲ್ಲ, ಫಾರಿನ್ ಅಲ್ಲಿ ಇದ್ದವನು. ಅವನನ್ನ ಇಟ್ಕೊಂಡು ಹೊಡಿತಾರೆ ಇವರು. ಈ ಮಾಂಗಲ್ಯ ಚೈನ್ ತೆಗ್ದಾಕಿದ್ರು ಕಿತ್ತಾಕಿದ್ರು ಅಂತಿದ್ರಲ್ಲ, ಅವಾಗ ನಿಮ್ ಮಗಳಿಗೆ ಸಿಟ್ಟು ಬಂದು ಅವ್ರೇನಾದ್ರು ಕೈ ಮಾಡಿದ್ರ ಕಾವ್ಯ ಮೇಲೆ? ಯಾರು ಮಾಡ್ಲಿಲ್ಲ, ಅಲ್ಲಿ ಪೊಲೀಸ್ನವರೇ ಇದ್ರು, ಕೇಳ್ಕೊಳ್ಳಿ. ರಾಮಮೂರ್ತಿ ನಗರ ಸ್ಟೇಷನ್ ನಲ್ಲಿ ಪೊಲೀಸ್ನವರೇ ಇದ್ರು, ಬೇರೆ ಯಾರು ಅಲ್ಲ ಮೇಡಮ್. ನಾವು ಫಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ನವ್ರು ಫೋನ್ ಮಾಡ್ಕೊಂಡೇ ಹೋಗಿರೋದು. ನಾವು ಮನೆ ಪ್ರವೇಶ ಮಾಡ್ಬೇಕಾದ್ರೆ ಪೊಲೀಸ್ನವ್ರು ಫೋನ್ ಮಾಡ್ಬಿಟ್ಟೆ ಹೋಗಿರೋದು. ಈಗ ಸೋಮಶೇಖರ್ ಅವ್ರ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದವ್ರಿಗೆ ಹೊಡಿತಾರಲ್ವಾ, ಅದ್ರಲ್ಲಿ ವಿಡಿಯೋ ಮಾಡ್ತಿದ್ದವ್ರು ಯಾರು? ವಿಡಿಯೋ ಮಾಡ್ತಿದ್ದವ್ರು ಯಾರು ಅಂತ ಗೊತ್ತಿಲ್ಲ. ನನ್ನ ಮಗಳನ್ನ ಹೊಡೆದಿರೋದು ಸೋಮಶೇಖರ್, ಕಾವ್ಯಗೌಡ ಹೊಡಿಯಕ್ ಬರ್ತಾ ಇರೋದು. ಅವರೇ ಹೊಡೆದ್ಬಿಟ್ಟು ಅವರೇ ಹೋಗಿ ಪೊಲೀಸ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡೋದು, ಅವರೇ ಮೀಡಿಯಾದವ್ರಿಗೆ ಹೋಗಿ ಫೋನ್ ಮಾಡ್ಬಿಡೋದು. ಅದೇನೋ ಫುಲ್ ನಿಮ್ಗೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಜೋರಾಗಿದೆ, ಏನು ಮಾಡ್ಕೊಳಕ್ ಆಗಲ್ಲ ಅಂತ ನೀವು ಹೇಳಿದ್ರಂತೆ. ಯಾರಿಗೆ ಮೇಡಮ್? ಇದೆ ಮೇಡಮ್, ಅವರಪ್ಪನೂ ಕಾರ್ಪೊರೇಟ್ರೆ, ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಜಿ. ಹಾಗಂತ ಈ ಫ್ಯಾಮಿಲಿ ಮ್ಯಾಟರ್ಗಳಲ್ಲೆಲ್ಲ ಬಗೆ ಇದು ತಲೆ ಹಾಕಕ್ ಹೋಗಲ್ಲ. ನೀವ್ ಯಾರನ್ನ ಕೇಳ್ಕೊಳ್ಳಿ, ಅವ್ರವ್ರದೇ ಆದಂತ ಘನತೆ ಗೌರವ ಇರುತ್ತೆ. ಯಾರ ಹತ್ರನು ಬೆಲ್ ತೋರ್ಸ್ಕೊಳ್ಳೋಂತ ಕೆಲಸ ಮಾಡ್ಲಿಲ್ಲ ನಾನು ಇದುವರೆಗೂ. ಅವರು ಚೀಪ್ ಮೆಂಟಾಲಿಟಿಗೋಸ್ಕರ ಅವ್ರು ಈ ತರ ಮಾಡ್ತಾ ಇದ್ದಾರೆ. ಚೀಪ್ ಮೆಂಟಾಲಿಟಿ ಅಂತಾರಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ರೈಟ್ ರವಿಕುಮಾರ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ರವಿಕುಮಾರ್ ಅವರು ವರ್ಷನ್ ಆಗ್ತಿದೆ. ಇದರ ಪ್ರಕಾರ ನಾನು ಹಲ್ಲೆ ಮಾಡಿಲ್ಲ, ಬೆದರಿಕೆ ಕೂಡ ಹಾಕಿಲ್ಲ, ರೇಪ್ ಅಟೆಂಪ್ಟ್ ಅನ್ನೋದೆಲ್ಲ ಸುಳ್ಳು ಅಂತ ಬೆದರಿಕೆಗಳನ್ನು ಕೂಡ ನಾನು ಹಾಕಿಲ್ಲ, ಶುದ್ಧ ಸುಳ್ಳು ಹೇಳ್ತಾ ಇದ್ದಾರೆ ಕಾವ್ಯ ಅವರು ಅನ್ನೋದು ರವಿಕುಮಾರ್ ಅವರ ಆರೋಪ. ರೇಪ್ ಬೆದರಿಕೆ ಹಲ್ಲೆ ಆರೋಪವನ್ನ ಅಲ್ಲಗೆಳಿತಾ ಇದ್ದಾರೆ ಪ್ರೇಮ ಅವರ ತಂದೆ. ಕಾವ್ಯ ಗೌಡ ಹೇಳಿರೋದು ಎಲ್ಲವೂ ಕೂಡ ಸುಳ್ಳು, ಆರೋಪದಲ್ಲಿ ಹುರುಳಿಲ್ಲ. ನಾನು ಯಾಕೆ ಕಾವ್ಯ ಗೌಡಗೆ ಬೆದರಿಕೆ ಹಾಕಲಿ, ಮತ್ತು ನನ್ನ ಮಗಳಿಗೇನೆ ಹೊಟ್ಟೆ ಕಿಚ್ಚಾಗಬೇಕು? ನನ್ನ ಮಗಳು ಪ್ರೇಮ ಮೇಲೆ ಕಾವ್ಯ ಗೌಡ ಇನ್ಫ್ಯಾಕ್ಟ್ ಹಲ್ಲೆ ನಡೆಸಿದ್ದಾರೆ. ಕೇವಲ ರೀಲ್ಸ್ ಮಾಡಿದ ತಕ್ಷಣ ದೊಡ್ಡವರು ಆಗ್ಬಿಡಲ್ಲ, ಸ್ಟಾರ್ ಆಗ್ಬಿಡಲ್ಲ ಅಂತೆಲ್ಲ ಅವ್ರು ಮಾತಾಡಿದ್ರು, ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕಾವ್ಯ ಗೌಡ ಜನಪ್ರಿಯತೆಗೂ ನನಗೂ ಏನು ಸಂಬಂಧ ಇಲ್ಲ. ಇನ್ಫ್ಯಾಕ್ಟ್ ಆಕೆ ಮಾಡಿರೋ ಎಲ್ಲ ಆರೋಪಕ್ಕೆ ಅವ್ರ ಮನೆ CCTV ವಿಜುವಲ್ಸ್ ಕೂಡ ಇದೆ, ಬೇಕಾದರೆ ಚೆಕ್ ಮಾಡ್ಕೊಳ್ಬಹುದು. ನನ್ನ ಹತ್ರನೇ ಕೆಲ ವಿಡಿಯೋಗಳಿದ್ದಾವೆ, ಅದನ್ನು ಕೂಡ ಕಳಿಸ್ಕೊಡ್ತೀನಿ. ಕಾವ್ಯ ಗೌಡ ಮತ್ತು ಪತಿನೇ ತಪ್ಪಾಗಿ ನಡ್ಕೊಂಡಿರೋದು ಅನ್ನೋದು ರವಿಕುಮಾರ್ ಅವರ ಆರೋಪ.